ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಇವತ್ತು ನಡೀತಿದೆ ಅಲ್ ಕ್ಲಾಸಿಕೋ, ಮುಂಬೈ ಇಂಡಿಯನ್ಸ್ CSK. ಇವತ್ತಿನ ಮ್ಯಾಚಲ್ಲಿ MS ಧೋನಿ ಅವರು ಆಡ್ತಾರ ಕ್ವಶನ್ ಉಳ್ಕೊಂಡಿದೆ. ಪ್ರಾಕ್ಟೀಸ್ ಅಂತೂ ಜೋರಾಗೇನೆ ಮಾಡ್ತಾ ಇದ್ದಾರೆ. ಬಟ್ ಅದೇ ಸಿಕ್ಸ್ ಎಲ್ಲ ಹೊಡೆಯೋದಲ್ಲ, ತೋರಿಸ್ತಾ ಇರಲ್ಲಪ್ಪ. ಹಾರ್ದಿಕ್ ಪಾಂಡ್ಯ ಅವರು ಹಿಂದೆಗಡೆಯಿಂದ ಬಾಯ್ ಡಾರ್ಲಿಂಗ್ ಅಂತ ಅಂದ್ಬಿಟ್ಟು ಹೋಗ್ತಿರೋದು. ಬಾಯ್ ಡಾರ್ಲಿಂಗ್ ಅಂದ್ಬಿಟ್ಟು ಹೋಗ್ತಾರೆ. MS ಧೋನಿ ಸಿಕ್ಸ್ ಹೊಡೆದಾದ ನಂತರ. ಸೊ ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇದ್ದಾರೆ. ಆಡ್ದಿಲ್ವೋ ಅನ್ನೋ ರಿಲೇಟೆಡು ಕ್ಲಾರಿಟಿ ನಮಗೆ ಸಿಕ್ಕಿದೆ. ಆಡಲ್ಲ ಅಂತ ಗೊತ್ತಾಗಿದೆ ನಮಗೆ. MS ಧೋನಿ ನೋಡಲ್ಲ, ರೋಹಿತ್ ಶರ್ಮಾ ಕೂಡ ಈ ಮ್ಯಾಚ್ನ ಆಡ್ತಾ ಇಲ್ಲ. ಸೊ ಇನ್ಫ್ಯಾಕ್ಟ್ ಕ್ಲಾರಿಟಿನ ಕೊಡಿದ್ರೆ ಮೈಕ್ ಹಾಸಿ ಅವರು, MS ಧೋನಿ ಅವರು ಪ್ರಾಕ್ಟೀಸ್ ಅಂತೂ ಮಾಡ್ತಾ ಇರ್ತಾರೆ. ಬಟ್ ಮ್ಯಾಚಿಗೆ ಏನಕ್ಕೆ ಬರೋದಿಲ್ಲ? ಹೌದು, ಮ್ಯಾಚಿಗೆ ಬರೋದಿಲ್ಲ. MS ಧೋನಿ ಅವರು ಮ್ಯಾಚ್ ಟೈಮಲ್ಲಿ ಕಾಣಿಸ್ಕೊಳೋದಿಲ್ಲ ಎಲ್ಲೂ ಸಹ. ಪ್ರಾಕ್ಟೀಸ್ ಮಾತ್ರ ಮಾಡ್ತಾ ಇರ್ತಾರೆ. ಮ್ಯಾಚ್ನ ಟಿ ವಿ ಕೂತ್ಕೊಂಡು ನೋಡ್ತಾ ಇರ್ತಾರಂತೆ. ಏನಕ್ಕೆ ಮ್ಯಾಚಿಗೆ ಬರೋದಿಲ್ಲ ಅಂತಂದರೆ, MS ಧೋನಿ ಇನ್ ಕೇಸ್ ಡಗೌಟಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದರೆ, ಅಥವಾ ಡ್ರೆಸ್ಸಿಂಗ್ ರೂಮಲ್ಲಿ ಕೂತ್ಕೊಂಡಿದ್ದಾರೆ ಅಂತಂದರೆ, ಜನ ಎಲ್ಲ ಚೇರ್ ಮಾಡೋದು ಇಲ್ಲಿ ಆಡ್ತಾರಂಥ ಪ್ಲೇಸಿಗೆ ಚೇರ್ ಮಾಡೋದಿಲ್ಲ, MS ಧೋನಿಗೆ ಚೇರ್ ಮಾಡ್ತಾ ಇರ್ತಾರಂತೆ. ಅದು ಅವರಿಗೆ ಅಷ್ಟನಾಗಿ ಇಷ್ಟ ಆಗೋದಿಲ್ವಂತೆ. ಆ್ಯಂಡ್ ಕ್ಯಾಮ್ರಾಗಳನ್ನು ಕೂಡ ಬರೀ MS ಧೋನಿಯವ್ರನ್ನ ಫೋಕಸ್ ಮಾಡ್ತಾ ಇರತ್ತಂತೆ ಮ್ಯಾಚ್ ಟೈಮಲ್ಲಿ. ಎಲ್ಲಿದ್ದಾರೆ, ಎಲ್ಲಿ ಕೂತವ್ರೆ ಅಂತ. ಸೊ ಇದು ಅವ್ರಿಗೆ ಇಷ್ಟ ಆಗಿಲ್ವಂತೆ. ಸೊ ಆ ಕಾರಣದಿಂದ ಇಲ್ಲಿರೋ ಪ್ಲೇಯರ್ಸ್ಗಳಿಗೆ ವ್ಯಾಲ್ಯೂ, ಅಂದರೆ ಆಡ್ತಿರೋಂಥ ಪ್ಲೇಯರ್ಸ್ಗಳಿಗೆ ವ್ಯಾಲ್ಯೂ ಕೊಡೋದಕ್ಕಿಂತ ಡಗೌಡಲ್ಲಿ ಕೂತ್ಕೊಂಡ್ರವ್ರಿಗೆ ವ್ಯಾಲ್ಯೂ ಕೊಟ್ಬಿಡ್ತಾರೆ. ಹೌದು, ರೋಹಿತ್ ಶರ್ಮಾ ಬಂದ್ಬಿಟ್ಟು ಡಗೌಡಲ್ಲಿ ಕೂತ್ಕೊತಾರೆ, ಅವ್ರು ಸಪ್ರೇಟ್ ವಿವೇಚನೆ. ಇಲ್ಲಿ MS ಧೋನಿ ಬಂದರು ಅಂತಂದರೆ ಎಲ್ಲ ಕಡೆ ಎಲ್ಲ ಕ್ಯಾಮ್ರಾನು ಕೂಡ MS ಧೋನಿ ಮೇಲೆ ಇರುತ್ತೆ. ಮ್ಯಾಚ್ ಮೇಲೆ ಕ್ಯಾಮ್ರಾನೇ ಇರೋದಿಲ್ಲ, ಆಡ್ತಿರೋಂಥ ಪ್ಲೇಯರ್ಸ್ ಮೇಲೆ ಕಣ್ಣಿರೋದಿಲ್ಲ. ಸೊ ಅದಕ್ಕೋಸ್ಕರ MS ಧೋನಿಯವರು ಬರೋದಿಲ್ಲ. ಆ್ಯಂಡ್ ಪ್ರೆಸ್ ಕಾನ್ಫರೆನ್ಸ್ನ ಕೂಡ ಅಟೆಂಡ್ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅಪ್ಡೇಟ್ ನಂಬರ್ 2, ಟ್ರೋಲ್ನ ಜೋರಾಗೇನೆ ಮಾಡಿದ್ರು. ಫರಾರ್ ಅವ್ರನ್ನ ಇಟ್ಕೊಂಡು ರಾಜಸ್ಥಾನ್ ರಾಯಲ್ಸ್ ಅವರು ಪಂಜಾಬ್ ಕಿಂಗ್ಸಿಗೆ ಸಾರಿ ಬಾಯ್ ನಾಟ್ ದಿಸ್ ಟೈಮ್ ಅಂತ ಹಾಕ್ಕೊಂಡಿದ್ರು. ಇವರು ಅವ್ರನ್ನ ಬೀಟ್ ಮಾಡ್ತಾ ಇದ್ದಂಗೆ, ಒಂದೇ ಒಂದು ಮ್ಯಾಚ್ನ ಸೋಲಿಸ್ತಾ ಇದ್ದಂಗೆ, ನಾಟ್ ದಿಸ್ ಟೈಮ್, ಈ ಸಲ ಗೆಲ್ಲೋದಕ್ಕಾಗೋದಿಲ್ಲ ಅಂತ ಇವರು ಟ್ರೋಲ್ ಮಾಡಿದರು. ನೆನ್ನೆ ಮ್ಯಾಚ್ನ ಸೋಲ್ತಾ ಇದ್ದಂಗೆ ಪಂಜಾಬ್ ಕಿಂಗ್ಸ್ ಅವರ ಒಂದು ಹ್ಯಾಂಡಲಿಂದ ಬಂದಂಥ ಒಂದು ಪೋಸ್ಟ್ ಏನು ಅಂತಂದರೆ, ಸಾರಿ ಬಾಯ್ ಆಜ್ ನಹಿ, ಇವತ್ತಲ್ಲ ಅಂತ ಬಂದಿದೆ. ಹೌದು, ಸೋಲ್ಸಿರ್ಬೋದು ನೀವು ನಮ್ಮನ್ನ, ಬಟ್ ಇವತ್ತು ಸೋತಿದ್ರ ನೀವು ಸಹ ಅಂತ ಒಂಥರ ಇಟ್ಕೊಳೋದಿಲ್ಲ. ಯಾರು ಕೊಟ್ಬಿಡ್ತಾರೆ ಅವಾಗೇನೇ. ಸೊ ಒಂದು ಮ್ಯಾಚ್ನ ಗೆದ್ವಿ ಅಂತಾನೆ, ಎಲ್ಲ ಮ್ಯಾಚು ಗೆದ್ಬಿಡ್ತೀವಿ ಅಂತನಲ್ಲ, ಸೋತಾಗ ಮತ್ತೆ ಅದು ರಿಟರ್ನ್ ವಾಪಸ್ ಬರುತ್ತೆ ಅಂತ. ಏನು ಅವರೇ ಸೋಲಿಸ್ಬೇಕು ಅಂತ ಏನಿಲ್ಲ, ಪಂಜಾಬ್ ಅವರೇ ಬಂದ್ಬಿಟ್ಟು ಸೋಲಿಸ್ಬೇಕು ಅಂತ ಏನಿಲ್ಲ ವಾಪಸ್ ಕೊಡೋದಕ್ಕೆ. ಬೇರೆಯವರು ಸೋಲ್ಸಿದ್ರು ಕೂಡ ನಾವು ವಾಪಸ್ ಕೊಡ್ತೀವಿ ಅಂತ ತೋರಿಸಿದ್ರೆ ಪಂಜಾಬ್ ಕಿಂಗ್ಸ್ ಅವರು. ಅಪೇಟ್ ಬಂದ್ರಿ ನೆನ್ನೆ ಮ್ಯಾಚ್ ಬಗ್ಗೆ ಮಾತಾಡಿದ್ರೆ, ರಾಜಸ್ಥಾನ್ ರಾಯಲ್ಸ್ನ ಕ್ಯಾಪ್ಟನ್ ಆಗಿರೋ ರಿಯಾನ್ ಪರಾಗ್ ಅವರು ನೆನ್ನೆ ಮ್ಯಾಚ್ ಪಾಪ ಅನ್ಫಾರ್ಚುನೇಟ್ ಥಿಂಗ್ ಆಗೋಗ್ಬಿಡ್ತು. ಅವರಿಗೆ ಕಾಲು ಸ್ವಲ್ಪ ಹಿಡ್ಕೊಂಡಿದ್ರಿಂದ, ಕ್ರಾಂಪ್ ಗಿಂಪ್ ಆಗಿದ್ದರಿಂದ ಇಲ್ಲಿ ಜಾಸ್ವಾಲಿ ಕ್ಯಾಪ್ಟನ್ಸಿನ ಕೊಟ್ಟರು. ಅವ್ರು ನೋಡಿದ್ರೆ ಬಾಯಿಗೆ ಬಂದಂಗೆ ಬೈಕೊಂಡು ಪ್ಲೇಯರ್ಸ್ಗಳಿಗೆಲ್ಲ ಮ್ಯಾಚ್ನೇ ಉಣಿಸ್ಬಿಟ್ರು. ಈ ಕಡೆಯಿಂದ ಅವ್ರು ಹೇಳ್ತಾರೆ, ನನಗೆ ನಾನು ಬೆಟ್ರಾಗಿ ಪರ್ಫಾರ್ಮ್ ಮಾಡಿರೋದು ಈ ಟೂರ್ನಮೆಂಟಲ್ಲಿ ರನ್ನೇ ಬಂದಿಲ್ಲ, ಈ ಮ್ಯಾಚ್ ಸಖತ್ತಾಗಿ ಆಡಿದ್ದೀನಿ, ಬಟ್ ಆದರೆ ನನಗೆ ಅದು ಮ್ಯಾಟ್ರಲ್ಲ. ನನ್ನ ಗೋಲ್ ಏಮೇನು ಅಂತಲೇ ಒಂದು ಮ್ಯಾಚ್ನ ಆಡ್ತಾಯಿದ್ದೀನಿ ಅಂದರೆ, ಆಸ್ ಎ ಕ್ಯಾಪ್ಟನ್ನು 2 ಪಾಯಿಂಟ್ನ ನಾನು ಪಾಯಿಂಟ್ಸ್ ಟೇಬಲಲ್ಲಿ ಹಾಕಬೇಕು, ಅದು ನನ್ನ ಮೇನ್ ಗೋಲು. ನಾನು ಬೆಟ್ರಾಗಿ ಪರ್ಫಾರ್ಮ್ ಮಾಡ್ತೀನೋ, ನಾನು ಡಬ್ಬಾ ಥರ ಪರ್ಫಾರ್ಮ್ ಮಾಡ್ತೀನೋ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ ನನಗೆ. ನಾನು ಕ್ಯಾಪ್ಟನಾಗಿ ಆಡ್ತಾ ಇದ್ದೀನಿ ಅಂತಂದರೆ 2 ಪಾಯಿಂಟ್ ಅಟ್ ಎನಿ ಕಾಸ್ಟ್ ಪಾಯಿಂಟ್ಸ್ ಟೇಬಲ್ ಇರಬೇಕು. ನಾನು ಬೆಟ್ರಾಗಿ ಆಡಿದ್ರೆಷ್ಟು ಬಿಟ್ರೆಷ್ಟು, ನಾನು ಹೊಡೆದಿರೋಂಥ ಸ್ಕೋರ್ ನನಗೆ ಮ್ಯಾಟ್ರೇ ಅಲ್ಲ ಅಂತ ಹೇಳಿದ್ದಾರೆ. ಅಪೇಟ್ ನಂಬರ್ 4, ನಿನ್ನೆ ಮ್ಯಾಚ್ನ ಸೋಲಾದ ನಂತರ ವೈಸ್ ಕ್ಯಾಪ್ಟನ್ ಆಗಿರೋ ಅಂತ ಇವರು, ಅಂದರೆ ನೆನ್ನೆ ಮ್ಯಾಚಲ್ಲಿ ಸ್ವಲ್ಪ ಆಕ್ಟಿವ್ ಆಗಿ ಕ್ಯಾಪ್ಟನ್ಸಿನ ನಿಭಾಯಿಸಿದಂಥ ಜಾಸ್ವಾಲ್ ಅವರು ಉತ್ತರನ ಕೊಟ್ಟಿದ್ದಾರೆ, ಏನು ಇವರ ಸೋಲಿಗೆ ಕಾರಣ ಆಯಿತು ಅಂತ. ಐ ಥಿಂಕ್ ದಿಸ್ ಟೋಟಲ್ ವಾಸ್ ಎನಫ್ ಟು ಡಿಫೆಂಡ್ ಆನ್ ದಿಸ್ ಪಿಚ್, ಬಟ್ ವಿ ಫೇಲ್ಡ್. ಐ ಬಿಲೀವ್ ಇಫ್ ದ ಬೌಲರ್ಸ್ ಹ್ಯಾಡ್ ಸ್ಟಕ್ ಟು ದ ಪ್ಲ್ಯಾನ್ಸ್, ಅಂದರೆ ಅವ್ರ ಪ್ಲ್ಯಾನಿಗೆ ಸ್ಟಕ್ ಆಗಬೇಕಾಗಿದೆ ಅಂತ. ಇವ್ರದ್ದೇನೋ ಪ್ಲ್ಯಾನ್ ಇರಲಿಲ್ಲ, ಮತ್ತು ಕ್ಯಾಪ್ಟನ್ ಆಗಿದ್ದಂಥವ್ರಲ್ಲಿ ನನ್ನಿಂದ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿ ಹೋಗ್ಬಿಟ್ಟಿದ್ದೀನಿ. ಏನು ಆ ಪಾರ್ಟಿ ಬೈತಾ ಇದ್ದೀವಿ ಯಶಸ್ವಿ ಜೈಸ್ವಾಲ್ಗೆ ಅಂತಾರೆ. ಅವ್ರು ಕೊಟ್ಟಂಥ ಆ್ಯಕ್ಷನ್ ಇತ್ತು, ಸೊ ಅದಕ್ಕೆ ನನಗೆ ಸಿಕ್ಕಾಪಟ್ಟೆ ಫ್ರಸ್ಟ್ರೇಷನ್ ಆಗೋಗ್ಬಿಟ್ಟಿದೆ. ವಿ ಕುಡ್ ಹ್ಯಾವ್ ಡಿಫೆಂಡೆಡ್ ಇನ್ ಕಂಫರ್ಟಬಲಿ, ಹವೆವರ್ ಅವರ ಬೌಲಿಂಗ್ ವಾಸಂಟ್ ಅಪ್ ಟು ದ ಮಾರ್ಕ್. ಅಂದರೆ ಬೌಲಿಂಗ್ ಬಗ್ಗೆ ಬ್ಲೇಮ್ ಮಾಡಿದ್ರೆ, ಅವರು ಬ್ಯಾಟಿಂಗ್ ಮಸ್ತಾಗೇ ಆಡಿದ್ವಿ ನಾವು, ಬೌಲಿಂಗಿಂದ ಹೊರಟೋಗ್ಬಿಡ್ತು ನಮಗೆ. ಲಾಸ್ಟ್ 5 ಓವರಲ್ಲಿ 53 ರನ್ನ ಡಿಫೆಂಡ್ ಮಾಡ್ಕೊಬೇಕಾಯ್ತು. ನಾವು ಡಿಫೆಂಡ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ, ವರ್ಸ್ಟ್ ಬಾಲಿಂಗ್ ನಾವು ಮಾಡಿದ್ವಿ ಅಂತ ಬೌಲಿಂಗ್ ಮೇಲೆ ಕಂಪ್ಲೀಟಾಗಿ ಎತ್ತಾಕ್ಬಿಟ್ಟಿದ್ದಾರೆ. ಸೊ ಬೌಲಿಂಗ್ ಮೇಲೆ ಕಂಪ್ಲೀಟ್ಲಿ ಬೌಲಿಂಗ್ ಮೇಲೆ ಎತ್ತಾಕೋದಕ್ಕಿಂತ ಈ ಟೂರ್ನಮೆಂಟಲ್ಲಿ ಯೋಚನೆ ಮಾಡಬೇಕು. 260 ಕೂಡ ಚೇಸ್ ಆಗಿದ್ದಾವೆ, 265 ಎಲ್ಲ ಚೇಸ್ ಆಗಿದ್ದಾವೆ. ಇವ್ರು ಅದು ಹೆಂಗೆ ಅನ್ಕೊಂಡ್ಬಿಡ್ತಾರೆ, 225 ಅದು ಈವೆನ್ಯೂಲಿ ಹೆಂಗೆ ಅನ್ಕೊಂಡ್ಬಿಡ್ತಾರೆ ಇವರು. ಇದು ಡಿಫೆಂಡಬಲ್ ಟಾರ್ಗೆಟ್, ಇವರು ಪಕ್ಕ ಡಿಫೆಂಡ್ ಮಾಡ್ಕೋಬೇಕಾಗಿತ್ತು ನಾವು ಅಂತ ಹೆಂಗೆ ಅನ್ಕೊಂಡ್ಬಿಡ್ತಾರೆ. ಎಂತೆಂಥ ಸ್ಕೋರೋ ಚೇಸ್ ಆನ್ ಆಗಿರೋದು ನೋಡಿದ್ದೀವಿ. ಇವರು ಇದನ್ನೇ ಸೇಫ್ ಸ್ಕೋರ್ ಅಂತ ಅನ್ಕೊಂಡ್ಬಿಟ್ರು ಅಂದರೆ, ಪಾಪ ಏನು ಅಂತ ಅಮರಾಮ್ರಿ ಏನು ಹೊಡ್ಸ್ಕೊಂಡಿಲ್ಲ ಅಲ್ಲಿ. ಏನಲ್ಲೇನು 10, 11, 12 ರನ್ನು 16 ರನ್ನು ಹೊಡ್ಸ್ಕೊಳ್ಳೋದೇನು ದೊಡ್ಡದ? ಏನೋ ಒಂದು 30 ರನ್ ಹೊಡ್ಸ್ಕೊಂಡ್ಬಿಟ್ಟಿರ್ತಾರೆ, ಓವರ್ 30 ರನ್ ಹೊಡ್ಸ್ಕೊಂಡ್ಬಿಟ್ಟಿರ್ತಾರೆ ಆಡ್ತಾವ್ರು. ಇನ್ನು ಓವರ್ 30 ರನ್ ಹೊಡ್ಸ್ಕೊಂಡ್ಬಿಟ್ಟಿದ್ರೆ ಯಾವ ರೇಂಜಿಗೆ ಆಡ್ಬಿಟ್ಟಿರೋರು. ಅಪ್ಡೇಟ್ ನಂಬರ್ 5, ವಿರಾಟ್ ಕೊಹ್ಲಿಗೆ ಬಿದ್ದಿದೆ ದಂಡ ಅಂತ ಈಗ ಅಪ್ಡೇಟು ಬತ್ತೈತೆ ಮಾಮ್. ಹೌದು, ಲಾಸ್ಟ್ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದಂಥ ವಿರಾಟ್ ಕೊಹ್ಲಿ, ಅದೇ ಕ್ಯಾಚ್ ವಿಚಾರದಲ್ಲಿ ಜೇಸನ್ ಹೋಲ್ಡರ್ ಅವರ ಕ್ಯಾಚ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಫ್ರಸ್ಟ್ರೇಟ್ ಆಗಿದ್ರು. ಸೊ ಆ ವಿಚಾರದಲ್ಲಿ
ಅಂಪೈರ್ ಜೊತೆಗೆ ಸ್ವಲ್ಪ ಮಾತಿನ ಚಕಮಕಿ ಕೂಡ ಆಗಿತ್ತು, ಅವರ ಡಿಸಿಷನ್ ವಿರುದ್ಧವಾಗಿ ಮಾತಾಡೋಂಥದ್ದು. ಸೊ ಇದಕ್ಕೆ 25% ಆಫ್ ದ ಮ್ಯಾಚ್ ಫೀಸ್ನ ಫೈನಾಗಿ ಹಾಕಿದರೆ ಆ್ಯಂಡ್ ವಿರಾಟ್ ಕೊಹ್ಲಿ ಅವ್ರಿಗೆ ಒಂದು ಡಿಮೆರಿಟ್ ಪಾಯಿಂಟು ಕೂಡ ಹಾಕಿದ್ದಾರೆ. ಸೊ ಇದು ಎಕ್ಸ್ಪೆಕ್ಟೆಡ್. ನಾನು ಅವಾಗಲೇ ಹೇಳಿದ್ದೆ, ಪೋಸ್ಟ್ ಮ್ಯಾಚ್ ವಿಡಿಯೋದಲ್ಲೇ ಹೇಳಿದ್ದೆ, ವಿರಾಟ್ ಕೊಹ್ಲಿಗೆ ಬರುತ್ತೆ ನೋಡಿ, ಆಗ್ತಾರೆ ನೋಡಿ ಫೈನು ಅಂತ. ಮಾತಾಡೋಂಗಿಲ್ಲ ಮ್ಯಾಮ್, ಯಾರು ಮಾತಾಡೋಂಗಿಲ್ಲ ಅಂಪೈರ್ಸ್ ವಿರುದ್ಧವಾಗಿ, ಕೇಳಂಗೆ ಇಲ್ಲ, ಕ್ವಶನ್ ಕೇಳೋ ಹಾಗೇ ಇಲ್ಲ. ಅದಕ್ಕೋಸ್ಕರ ಬಿದ್ದಿರುವಂಥ ಡಿಮೆರಿಟ್ ಪಾಯಿಂಟ್. ಫೈನೇನೋ ಓಕೆ, ಬಟ್ ಡಿಮೆರಿಟ್ ಪಾಯಿಂಟ್ ಎಲ್ಲ ಹಾಕ್ಬಾರ್ದಾಗಿತ್ತು. ಏನಲ್ಲ ನ್ಯಾಯ ಕೇಳೋದೇನು ತಪ್ಪ ಅಲ್ಲಿ? ಸೊ ಅನ್ಯಾಯ ನಡೀತಾ ಇರ್ಬೇಕಾದ್ರೆ ನ್ಯಾಯ ಕೇಳೋದು ಕೂಡ ತಪ್ಪು ಅಂತ IPL ಅವರು ಇದನ್ನ ತೋರಿಸ್ಕೊಂಡು ಕೊಡ್ತಾರೆ, ಫೈನ್ ಹಾಕ್ಬಿಟ್ಟು, ಅಷ್ಟೇ, ಬೇರೆ ಏನಿಲ್ಲ. ಅಪ್ಡೇಟ್ ನಂಬರ್ 6, ನಿನ್ನೆ ಮ್ಯಾಚಲ್ಲಿ ಸಿಕ್ಕಾಪಟ್ಟೆ ರೊಚ್ಚಿಗೆ ಎದ್ದುಬಿಟ್ಟಿದ್ರು ಕೈಲ್ ಜೇಮಿಸನ್ ಅವರು. ವಿಕೆಟ್ನ ತೆಗಿತಾ ಇದ್ದಂಗೆ 2ನೇ ವಿಕೆಟ್ ಬಿದ್ದಿದ್ದು ವೈಭವ್ ಸೂರ್ಯವಂಶಿದು. ಬೋಲ್ಡ್ ಮಾಡ್ತಾ ಇದ್ದಂಗೆ ಯಾರ್ಕಾರ ಹಾಕ್ಬಿಟ್ಟು ಫುಲ್ ಕಳೆದು ಹೋಗ್ಬಿಟ್ರು. ಒಂಥರ ಡ್ರೀಮ್ ಡೆಲಿವರಿ, ಒಂಥರ ಅವ್ರು ಯಾವತ್ತೂ ಈ ಥರ ಬೌಲಿಂಗೇ ಮಾಡಿಲ್ಲ, ಆ ಥರ ಆ್ಯಕ್ಷನ್, ಆ ಥರ ರಿಯಾಕ್ಷನ್ ಹಾಕೊಟ್ಟಿದ್ದು. ಸೊ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡಿದರೆ ಏನಕ್ಕೆ ಆ ಥರ ರಿಯಾಕ್ಷನ್ ಕೊಟ್ಟರು ಅಂತ. ಸೊ ಅವರು ಸಿಕ್ಕಾಪಟ್ಟೆ ಒಂಥರ ಬೈದಲ್ಲಿದ್ರಂತೆ. ನಾನು 15 ವರ್ಷದ ಹುಡುಗಂಗೆ ನಾನು ಯಾವತ್ತೂ ಕೂಡ ಭಯ ಪಟ್ಕೊಂಡೇ ಇಲ್ಲ, ಯಾರಿಗೂ ಕೂಡ ಭಯ ಪಟ್ಕೊಂಡಿಲ್ಲ. ಬಟ್ ಭಯ ಪಟ್ಕೊಂಡಿದ್ದೆ ಅಂತಂದರೆ ಆಡೋವಂಥ ರೀತಿ ನೋಡ್ಬಿಟ್ಟು IPL ಅಲ್ಲಿ ಇವ್ರಿಗೆ ಭಯ ಪಟ್ಕೊಂಡಿದ್ದೆ. ನಾನು ಅವ್ರು ವಿಕೆಟ್ ತೆಗಿತಾ ಇದ್ದಂಗೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಬಂದ್ಬಿಡ್ತು ನನಗೆ. ಅದಕ್ಕೋಸ್ಕರ ಆ ಒಂದು ಆ್ಯಕ್ಷನ, ಒಂದು ರಿಯಾಕ್ಷನ್ ಕೊಟ್ಟೆ ನಾನು. ಒಂಥರ ರೊಚ್ಚಿಗೆದ್ದು ಗುರಾಯಿಸ್ಕೊಂಡು ನೋಡೋಂಥದ್ದಾಗಿರ್ಬೋದು. ಸೊ ಇದಕ್ಕೆ ಇವಾಗ IPL ಅವರು ದಂಡನ ಹಾಕಿದ್ದಾರೆ ಅಂತ ಅಪ್ಡೇಟ್ ಬರ್ತಿದೆ ಮಗ. ಇವ್ರಿಗೂ ಕೂಡ ಇವಾಗ ಎಷ್ಟೋ 1 ಡಿಮೆರಿಟ್ ಪಾಯಿಂಟ್ ಹಾಕಿದ್ದಾರೆ ಆ್ಯಂಡ್ ಜೊತೆಗೆ 20% ಆಫ್ ದ ಮ್ಯಾಚ್ ಫೀಸ್ನ ಕೂಡ ಇವರಿಗೆ ಫೈನ್ ಆಗಿ ಹಾಕಿದ್ದಾರೆ. ಡಿಮೆರಿಟ್ ಪಾಯಿಂಟ್ ಏನಕ್ಕೆ ಅಂತಂದರೆ ಪ್ರವೋಕ್ ಮಾಡುವಂಥ ಸೆಲೆಬ್ರೇಷನ್ ಮಾಡಿದ್ದಕ್ಕೆ. ಇವಾಗ ವೈಭವ್ ಸೂರ್ಯವಂಶಿ ಅವ್ರು ರೊಚ್ಚಿಗೆ ನಿಂತ್ಕೊಂಡಿರ್ಬೋದಾಗಿದೆ, ಏನಲ್ಲಿ ಬಾರಲ್ಲಿ ನಾನು ಹೊಡೆದಿರೋ ಅಷ್ಟು ರನ್ ಹೊಡೆದಿದ್ಯಾ ನೀನು, ಏನು ಮಾಡ್ತಿದ್ಯಾ ನೀನು ಅಂತ ಏನಾದ್ರು ಹೇಳಿರ್ಬೋದಾಗಿತ್ತು. ಸೊ ಆ ಥರ ಆಗಿದ್ದಾವೆ, ಕ್ರ್ಯಾಶ್ಗಳಾಗಿದ್ದಾವೆ. ಒಂಥರ ಫ್ರಸ್ಟ್ರೇಟಿಂಗ್ ಸೆಲೆಬ್ರೇಷನ್, ಒಂಥರ ರೊಚ್ಚಿಗೆ ಸೆಲೆಬ್ರೇಷನ್ ಮಾಡ್ತಂದಾಗ ಈ ಕಡೆ ಫ್ರಸ್ಟ್ರೇಟ್ ಆಗಿದೆ ಪ್ಲೇಯರ್ಗಳಿಗೆ, ಫ್ರಸ್ಟ್ರೇಟ್ ಆಗಿಬಿಟ್ಟು ಜಗಳಕ್ಕೆ ನಿಂತ್ಕೊಂಡಿರುವಂಥದ್ದೆಲ್ಲ ಇದ್ದಾವೆ ಉದಾಹರಣೆಗಳು. ಸೊ ಇವ್ರು ನಿಂತ್ಕೊಳ್ಳಿಲ್ಲ, ಆದರೂ ಕೂಡ ಪ್ರವೋಕ್ ಮಾಡೋಕ್ಕೆ ಮಾಡಲಾಗಿದ್ದು ಅಂತ ಇವರಿಗೆ ಫೈನ್ ಕೂಡ ಹಾಕಿದ್ದಾರೆ. ಅಪ್ಡೇಟ್ ನಂಬರ್ 7 ಬರ್ತಾ ಇದೆ. ಅಪ್ಡೇಟ್ ಲಕ್ನೋ ಸೂಪರ್ ಜೈಂಟ್ಸಿಂದ. ಹೌದು, ಒಂದು ಲಾಂಗ್ ಗ್ಯಾಪ್ ತೊಗೊತಾ ಇದ್ದಾರೆ. ಇದೆ ಅವರಿಗೆ ಗ್ಯಾಪು, ಆಲ್ಮೋಸ್ಟ್ 1 ವೀಕ್ನ ಗ್ಯಾಪೇನೇ ಇದೆ ಲಕ್ನೋ ಸೂಪರ್ ಜೈಂಟ್ಸ್ಗೆ. ಸೊ ಈಗ ಬರ್ತಿರೋಂಥ ಅಪ್ಡೇಟ್ ಪ್ರಕಾರ ಬಂದ್ಬಿಟ್ಟು ಟೀಮ್ನ ಜಾಯ್ನ್ ಆಗಿದ್ದಾರಂತೆ ಜಾಶ್ ಇಂಗ್ಲೀಷ್ ಅವರು. ಇವರು IPL ಆಡೋದಿಲ್ಲ, ಆಲ್ಮೋಸ್ಟ್ ಮುಕ್ಕಾಲು ಟೂರ್ನಮೆಂಟ್ಗೆ ಅವೈಲೇಬಲ್ ಇರೋದಿಲ್ಲ ಅನ್ನೋದೇ ಅಪ್ಡೇಟ್ ಇತ್ತು ಆಪ್ಷನಲ್ಲಿ ತೊಗೊಳ್ಳೋಂಥ ಟೈಮಲ್ಲಿ. ಬಟ್ ಆದರೂ ಕೂಡ ಲಕ್ನೋ ಸೂಪರ್ ಜೈಂಟ್ಸ್ ಅವರು ತೊಗೊಂಡ್ರು, ಇವ್ರನ್ನ ಸ್ವಲ್ಪ ಹೆವಿ ಅಮೌಂಟ್ ಕೊಟ್ಬಿಟ್ಟು ತೊಗೊಂಡ್ರು. ಇವರು ಅವೈಲಬಿಲಿಟಿ ಇರಲ್ಲ ಅಂತಂದ್ರೂ ಕೂಡ ಇವಾಗ ಬಂದ್ಬಿಟ್ಟು ಜಾಯ್ನ್ ಆಗಿದ್ದಾರೆ ಅಂತ ಅಪ್ಡೇಟ್ ಇದೆ. ನೆಕ್ಸ್ಟ್ ಮ್ಯಾಚು ಆಡುವಂಥ ಚಾನ್ಸಸ್ ಇರುತ್ತೆ. ನಿಖಿಲಸ್ ಪೂರನ್ನ ಕೂರಿಸ್ತಾರ ಅಥವಾ ಅವ್ರನ್ನ ಆಡಿಸ್ಬಿಟ್ಟು ಇವ್ರನ್ನೂ ಆಡಿಸ್ತಾರ ಅಂತ ಕಾದು ನೋಡಬೇಕು. ಆ್ಯಂಡ್ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಬ್ಯಾಕ್ಲೆಟ್ ಅವರು ಇವರ ಟೀಮ್ನ ಬಿಟ್ಬಿಟ್ಟು ಈಚೆ ಕಡೆ ಹೋಗಿದ್ದಾರಂತೆ. ಬ್ಯಾಕ್ಲೆಟ್ ಅಂತ ಏನಕ್ಕಂದರೆ ಬ್ಯಾಕ್ಲೆಟು ಇಲ್ಲಿ ಈ ಟೀಮ್ ಹೆಂಗೆ ಬಂದರು. ಬ್ರಿಡ್ಸ್ಕಿ ಅವರು ಈ ಒಂದು ಟೀಮ್ನ ಬಿಟ್ಬಿಟ್ಟು ಈಚೆ ಕಡೆ ಹೋದಂತೆ ಪರ್ಸ್ನಲ್ ರೀಸನ್ಸಿಂದ. ಸೊ ಇವ್ರನ್ನ ಆಡಿಸುವಂಥ ಸಾಧ್ಯತೆ ಕಾಣಿಸುತ್ತೆ. ಜಾಶ್ ಇಂಗ್ಲೀಷ್ ಒಳ್ಳೆ ಬ್ಯಾಟರು, ಬಟ್ ಬಂದ ತಕ್ಷಣ ಆಡಿಸಿದ್ರೆ ಡೌಟ್ ಕಾಣಿಸುತ್ತೆ ಮೊದಲನೇ ಮ್ಯಾಚಲ್ಲೇ. ನೋಡೋಣ ಅದು ಯಾವಾಗ ಆಡಿಸ್ತಾರೆ ಅಂತ. ಅಪ್ಡೇಟ್ ನಂಬರ್ 8, ವಿರಾಟ್ ಕೊಹ್ಲಿ ಅವ್ರ ಬಗ್ಗೆ ಮಾತಾಡಿದ್ದಾರೆ ದಿನೇಶ್ ಕಾರ್ತಿಕ್ ಅವರು, RCBಯ ಮೆಂಟರು. ಸೊ ಅವ್ರು ಹೇಳಿರೋದೇನು ಅಂತಂದರೆ ಟೆಸ್ಟ್ ಕ್ರಿಕೆಟ್ ಆಡೋದು ಸಪ್ರೇಟು. ಟೆಸ್ಟ್ ಕ್ರಿಕೆಟ್ ಆಡೋದು ಹೆಂಗೆ ಅಂತಂದರೆ ಒಂಥರ T20ಗೆ ಅದೊಂಥರ ಪೋಲಾರ್ ಅಪೋಸಿಟ್ ಇದ್ದಂಗೆ, ಸಿಕ್ಕಾಪಟ್ಟೆ ಅಪೋಸಿಟ್ ಇದ್ದಂಗೆ. T20 ಆಡೋದು ಸಿಕ್ಕಾಪಟ್ಟೆ ಅಪೋಸಿಟ್ ಇದ್ದಂಗೆ. ಅಲ್ಲಿ ಟುಕು ಬೇಕು, ಪೇಷನ್ಸ್ ಟೆಸ್ಟ್ ಆಗುತ್ತೆ. ಇಲ್ಲಿ ಎಷ್ಟು ರೊಚ್ಚಿಗೆದಿರ್ತೀವೋ ಅದು ಟೆಸ್ಟ್ ಆಗುತ್ತೆ. T20 ಫಾರ್ಮೆಟಲ್ಲಿ ಪೇಷನ್ಸ್ ಎಲ್ಲ ಏನು ಬೇಕಾಗಿಲ್ಲ. T20ಲಿ ಎಷ್ಟು ರೊಚ್ಚಿಗೆ ಹೇಳ್ತೀವೋ ಅಷ್ಟು ಸಿಕ್ಕಾಪಟ್ಟೆ ಆಗುವಂಥ, ಅಂದರೆ ಸಖತ್ತಾಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸ್ ಇರುತ್ತೆ. ಸೊ ಪೋಲಾರ್ ಆಪೋಸಿಟ್ ಇರೋದ್ರಿಂದ ಎರಡೂ ಫಾರ್ಮೆಟಲ್ಲಿ ಕ್ಲಿಕ್ ಆಗುವಂಥ ಪ್ಲೇಯರ್ಸ್ಗಳಿದ್ರಲ್ಲ, ಸೊ ಇವರು ಲೆಜೆಂಡ್ರಿ ಪ್ಲೇಯರ್ಸ್ಗಳು ನನ್ನ ಪ್ರಕಾರ. ಟೆಸ್ಟ್ ಫಾರ್ಮೆಟಲ್ಲೂ ಸಖತ್ತಾಗಿ ಆಡಿ ಇಲ್ಲೂ ಕೂಡ ಮಸ್ತಾಗಿ ಆಡುವಂಥವ್ರು ವೆರಿ ಫ್ಯೂ ಕ್ರಿಕೆಟರ್ಸು. ಅದರಲ್ಲಿ ವಿರಾಟ್ ಕೊಹ್ಲಿನೂ ಕೂಡ ಒಬ್ಬರು. ನಾನು ಬರ್ಕೊಂಡು ಕೊಡ್ತೀನಿ, ವಿರಾಟ್ ಕೊಹ್ಲಿ ಥರ ಪ್ಲೇಯರು ಸಿಗಲ್ಲ. ಎಲ್ಲ ಫಾರ್ಮೆಟಲ್ಲೂ ಕೂಡ ಮಸ್ತಾಗಿ ಆಡುವಂಥ ಪ್ಲೇಯರು ಸಿಗಲ್ಲ. ಇಷ್ಟು ವರ್ಷ ಸರ್ವೈವ್ ಆಗುವಂಥ ಪ್ಲೇಯರು ಸಿಗಲ್ಲ. ಎಷ್ಟೋ ಪ್ಲೇಯರ್ಸ್ಗಳನ್ನ ನೋಡಿದ್ದೀವಿ ಹೋಗ್ಬಿಟ್ರನ್ನ ಒಂದೊಂದು ಫಾರ್ಮೆಟಿಂದ ಕೂಡ ಕಳ್ಸ್ಕೊಂಡು ಹೋಗ್ಬಿಟ್ರನ್ನ ನೋಡಿದ್ವಿ. ಬಟ್ ವಿರಾಟ್ ಕೊಹ್ಲಿ ಒಬ್ಬರೇ ಇಷ್ಟು ವರ್ಷ ಆ 3 ಫಾರ್ಮೆಟಲ್ಲೂ ಕೂಡ ಸರ್ವೈವ್ ಆಗಿದ್ದು ಅಂತ ಹೇಳಿದ್ದಾರೆ. ವಿರಾಟ್ ಕೊಹ್ಲಿ ಥರ ಪ್ಲೇಯರ್ ಸಿಗಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಪ್ಡೇಟ್ ನಂಬರ್ 9, ರೋಹಿತ್ ಶರ್ಮಾ, ಸ್ಕೈ ಜೊತೆಗೆ MS ಧೋನಿ. ಸೊ ಲೆಜೆಂಡ್ಸ್ಗಳು ಅಂತಲೇ ಟ್ರೀಟ್ ಮಾಡ್ತೀವಿ ನಾವು ಇವ್ರನ್ನ. ಯಾಕೆ ಅಂತಂದರೆ 3 ಜನ T20 ವರ್ಲ್ಡ್ ಕಪ್ ವಿನ್ನರ್ಸ್ಗಳು. ಸೊ ಲೆಜೆಂಡ್ರಿ ಕ್ಯಾಪ್ಟನ್ಸ್ ಅಂತಲೇ ಹೇಳಬೇಕು. ಹೌದು, ಸೂರ್ಯನ ಆ ರೇಂಜಿಗೆ ರೇಟ್ ಮಾಡಲ್ಲ ಎಷ್ಟೊಂದು ಜನ, ಸೂರ್ಯನ ಅಂತ ನೋಡ್ತಾರೆ. ಬಟ್ ಆದರೆ ಸೂರ್ಯಕುಮಾರ್ ಯಾದವ್ T20 ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ನೇ. ಸೊ ಈ 3 ಜನ ಒಟ್ಟೊಟ್ಟಿಗೆ ನಿಂತ್ಕೊಂಡಿರುವಂಥ ಪಿಕ್ಚರ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಸೂರ್ಯಕುಮಾರ್ ಯಾದವ್ ಅವರು ಪೋಸ್ಟ್ ಮಾಡಿಕೊಂಡ್ರು. ಅವ್ರು ಹೇಳಿರೋದೇನು ಅಂದರೆ DP ಮಿಲ್ಗಯ ಬಾಸ್ ಗ್ರೂಪ್ ನೇಮ್ ಸಜೆಸ್ಟ್ ಕರೋ ಅಂತ ಹೇಳಿದ್ದಾರೆ. ಸೊ 3 ಜನ ನೋಡ್ತು ಅಂತಂದರೆ 3 T20 ವರ್ಲ್ಡ್ ಕಪ್ ಒಟ್ಟೊಟ್ಟಿಗೆ ನೋಡ್ದಂಗೆ ಆಗುತ್ತೆ ನಮ್ಗೆ, ಅಷ್ಟೇ, ಬೇರೆ ಏನೂ ಇಲ್ಲ. ಮತ್ತೆ ಸಿಗೋ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟವಾಗಿದ್ದು ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ವಿಡಿಯೋ ಸ್ವಲ್ಪ ಏನಾದ್ರು ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ.